ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಡಿಸೆಂಬರ್ ತಿಂಗಳ ನಮಗೆ ಗ್ರಹಸ್ಥಿತಿಯಿಂದಾಗಿ ಬರಬಹುದಾದಂತಹ ಅಥವಾ ಗ್ರಹದಿಂದ ಸೂಚಿತವಾಗುವಂತಹ ಕರ್ಕಾಟಕ ರಾಶಿಯ ಭವಿಷ್ಯ ಅಥವಾ ಮಾಸಫಲ ಯಾವ ರೀತಿಯಲ್ಲಿದೆ, ನಾವು ಯಾವ ಎಚ್ಚರಿಕೆಯನ್ನು ಪಡೆದುಕೊಳ್ಬೇಕು, ಯಾವ ದೇವರ ಆರಾಧನೆ ಮಾಡುವುದರಿಂದ ಅನುಕೂಲವಾಗುತ್ತೆ, ಇದೆಲ್ಲದರ ವಿಷಯಗಳನ್ನು ಚರ್ಚಿಸೋಣ. ಪ್ರಧಾನವಾಗಿ ಕರ್ಕಾಟಕ ರಾಶಿಯವರಿಗೆ ಗುರುಬಲ ತುಂಬ ಚೆನ್ನಾಗಿ ಬಂದಿತ್ತು. ಲಗ್ನಕ್ಕೆ ಗುರು ಬಂದಿದ್ದ 12ರಲ್ಲಿದ್ದವ ಈಗ ಮತ್ತೆ ಡಿಸೆಂಬರ್ 5ನೇ ತಾರೀಕಿಗೆ 12ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರು ತುಂಬ ಜಾಗೃತವಿರಬೇಕು. ಎಲ್ಲೋ ಒಂದು ಕಡೆ ಎಲ್ಲ ಪ್ರಾಬ್ಲಮ್ಗಳಿಂದ ಸಾಲ್ವ್ ಆಗಿ ನಾವು ಹೊರಗೆ ಬಂದಿದ್ದೇವೆ ಅಂತ ಅನ್ನುವ ಸ್ವಲ್ಪ ಉಸಿರು ತೆಗೆದುಕೊಳ್ಳುವಷ್ಟರಲ್ಲೇ ಮತ್ತೆ ತಿರುಗಿ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾದ ಪ್ರಸಂಗ ಒದಗಿ ಬರುತ್ತೆ. ಆದರೆ ಗುರು 12ರಲ್ಲಿ ಬಂದಾಗ ಅಧಿಕವಾದ ವ್ಯಯ, ಅದು ಧಾರ್ಮಿಕವಾದ ಪ್ರಕ್ರಿಯೆಗೆ, ದೇವತಾ ಆರಾಧನೆಗಳಿಗೆ ಆಗುತ್ತೆ. ಅಂದರೆ ಬರಬಹುದಾದ ಸಮಸ್ಯೆಗಳಿಗೆ ನೀವು ಪರಿಷ್ಕಾರವನ್ನು ಕಂಡುಕೊಂಡು ಪರಿಹಾರದ ಪ್ರಕ್ರಿಯೆಗಳಿಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಅಧಿಕವಾಗಿದೆ. ಆದ್ದರಿಂದ ಬರಬಹುದಾದ ಸಮಸ್ಯೆಗಳನ್ನು ದೇವತಾ ಆರಾಧನೆಯಿಂದ ನೀವು ದೂರ ಮಾಡಿಕೊಳ್ತೀರಿ, ಅದರಿಂದ ಸಂತೋಷವನ್ನು ಕೂಡ ಪಡೆದುಕೊಳ್ತೀರಿ. ಆದರೆ 2ನೇ ಮನೆಯಲ್ಲಿ ಕೇತುವಿನ ಯೋಗ, 2ನೇ ಮನೆಯ ರವಿ ಪಂಚಮದಲ್ಲಿ ಮತ್ತು ಷಷ್ಠದಲ್ಲಿ ಸಂಚಾರ ಮಾಡುವುದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳ ವಿಷಯಕವಾದಂತಹ ಒಂದು ಅಧಿಕವಾದ ಖರ್ಚು ಅಥವಾ ಆಲೋಚನೆ ಅಥವಾ ಹಣಕಾಸಿನ ವಿಷಯದಲ್ಲಿ ತುಂಬ ಏರುಪೇರಾಗುವಂತಹದ್ದು, ಮಕ್ಕಳಿಗೋಸ್ಕರ ಅದನ್ನು ತಗೊಳ್ಬೇಕು, ಮಕ್ಕಳಿಗೋಸ್ಕರ ಇದನ್ನು ತಗೊಳ್ಬೇಕು ಅನ್ನುವಂತಹ ಯೋಚನೆ ಏನಿದೆಯಲ್ಲ, ಅದು ನಿಮ್ಮನ್ನು ಎಲ್ಲೋ ಒಂದು ಕಡೆಯಲ್ಲಿ ಕೈ ಕಟ್ಟಿಸುತ್ತೆ. ಆದ್ದರಿಂದ ಮಕ್ಕಳಿಗೆ ಅನ್ನೋ ಏನು ಬೇಕು, ಯಾವ ಸಮಯಕ್ಕೆ ಇದು ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸರಿಯಾದ ವಿಚಾರವಂತಿಕೆ ಇರೋದು ಒಳ್ಳೆಯದು. ಅಷ್ಟೇ ಅಲ್ಲದೇನೆ ಮಾತು ಸ್ವಲ್ಪ ನಿಮ್ಮ ಹಿಡಿತದಲ್ಲಿ ಇರಲಿ. ಎಲ್ಲೋ ಒಂದು ಕಡೆಯಲ್ಲಿ ಮಾತನಾಡುವ ರಭಸದಲ್ಲಿ ದೊಡ್ಡವರನ್ನು ಸ್ವಲ್ಪ ಕೀಳರಿಮೆಯಿಂದ ಅಥವಾ ಚಿಕ್ಕ ಮಾತುಗಳಿಂದ ಅವರ ಮನಸ್ಸಿಗೆ ಘಾಸಿ ಮಾಡುವಂತಹ ಪ್ರಸಂಗ ಇದೆ. ಆದ್ದರಿಂದ ಮಾತಿನ ಭರ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಅಷ್ಟೇ ಅಲ್ಲದೇನೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಮಾತನಾಡುವಾಗ ಅವರ ವಿಷಯದಲ್ಲಿ ಸ್ವಲ್ಪ ಅವರನ್ನು ದೂರ ಇಡುವಂತಹದ್ದು, ಬೇರೆಯವರನ್ನು ಹತ್ತಿರಕ್ಕೆ ತೆಗೆದುಕೊಳ್ಳುವಂತಹದ್ದು, ಇದರಿಂದಾಗಿ ನಿಮ್ಮ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಭೇದ ಭಾವ ಬರುವ ಸಾಧ್ಯತೆ ಇದೆ. ತೃತೀಯಾಧಿಪತಿಯಾದ ಬುಧ ಚತುರ್ಥದಲ್ಲಿ ಇರುವಂತಹದ್ದು, ಜೊತೆಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಕುಜನ ಜೊತೆಯಲ್ಲಿ, ಮೋಸಗಾರನ ಜೊತೆಯಲ್ಲಿ ಸೇರಿಕೊಳ್ಳುವಂತಹದ್ದು, ಸ್ವಲ್ಪ ಜಾಗೃತಿ ಇರುವಂತಹದ್ದು ಒಳ್ಳೆಯದು. ಅಷ್ಟೇ ಅಲ್ಲದೇನೆ ತಾಯಿಯ ಆರೋಗ್ಯ ಅಥವಾ ತಾಯಿಯ ಒಂದು ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅಥವಾ ತಾಯಿ ಬಿದ್ದು ಕಾಲಿಗೆ ಗಾಯ ಮಾಡಿಕೊಳ್ಳುವಂತಹದ್ದು, ಅಥವಾ ಈ ಹೊಟ್ಟೆಯಿಂದ ಕೆಳಗಿನ ಭಾಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ, ಜಾಗ್ರತೆ ಇರಲಿ. ಇನ್ನು 5ರಲ್ಲಿ ಕುಜ ಶುಕ್ರ ರವಿಗಳ ಯೋಗ, ಸಂತಾನದ ವಿಷಯದಲ್ಲಿ ಅಥವಾ ಮಕ್ಕಳ ವಿಷಯಕವಾಗಿ ತುಂಬ ಜಾಗ್ರತೆ ಇರುವಂತಹದ್ದು ಒಳ್ಳೆಯದು. ಆದರೆ ಅನುಕೂಲಗಳಿದೆ, ಅವರ ವಿದ್ಯಾಭ್ಯಾಸದಲ್ಲಿ ಎಲ್ಲ ಅನುಕೂಲಗಳಾಗುತ್ತೆ. ಹಾಗಂತ ಹೇಳಿ ಅವರಿಗೆ ಕೇಳಿದ್ದನ್ನೆಲ್ಲ ಕೊಡಿಸುವಂತಹ ಯೋಚನೆ ಇದ್ದರೆ ಅದಕ್ಕೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳಿಗೆ ವಿವಾಹದ ಲಾಭ, ವಿವಾಹದ ಅನುಕೂಲಗಳೆಲ್ಲ ಸ್ವಲ್ಪ ಆಗುವ ಸಾಧ್ಯತೆ ಇದೆ. ಆದರೆ ಇನ್ನು ಈ ಧನುರ್ಮಾಸ ಜೊತೆಗೆ ಶೂನ್ಯ ಮಾಸ, ಪುಷ್ಯ ಮಾಸ ಎಲ್ಲ ಬರುವುದರಿಂದ ಅದು ಈ ಮಾಸಗಳಿಂದಾಗಿ ಸ್ವಲ್ಪ ತಡೆ ಬಂದರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೇನೆ ಬರಬಹುದಾದಂತಹ ಈ ಒಂದು ಏನು ವೈಕುಂಠ ಏಕಾದಶಿ ಇದೆ, ಆ ವೈಕುಂಠ ಏಕಾದಶಿಯ ದಿವಸ ವಿಶೇಷವಾಗಿ ಮಹಾವಿಷ್ಣುವಿಗೆ ತುಳಸಿ ಮಾಲೆಯನ್ನು ಧಾರಣೆ ಮಾಡಿಸುವುದರಿಂದ ನಿಮ್ಮ ಅನೇಕ ಆಕಾಂಕ್ಷೆಗಳು, ಆಸೆಗಳು ಅದೆಲ್ಲವೂ ಕೂಡ ಪೂರೈಸಿಕೊಳ್ಳುವಂತಹ ಯೋಗ ನಿಮಗೆ ಒದಗಿ ಬರುತ್ತೆ. ಅಷ್ಟಮದಲ್ಲಿ ರಾಹು ಇರುವುದರಿಂದಾಗಿ ಆರೋಗ್ಯದಲ್ಲಿ ಏರುಪೇರು, ಗುಹ್ಯ ಸ್ಥಾನಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಬರುತ್ತೆ, ಯೂರಿನ್ ಇನ್ಫೆಕ್ಷನ್ ಇತ್ಯಾದಿಗಳು ಬರುವ ಸಾಧ್ಯತೆ ಇದೆ. 9ರಲ್ಲಿ ಚಂದ್ರರ ಶನಿಗಳ ಯೋಗ, ಅದರಿಂದ ತಂದೆಯ ಆರೋಗ್ಯ, ತಂದೆಯ ಮಾನಸಿಕ ಸ್ಥಿತಿ ಸ್ವಲ್ಪ ಏರುಪೇರಾಗುತ್ತೆ, ಅದರ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಅವರ ಜೊತೆಯಲ್ಲಿ ಸದಾಕಾಲ ನಾವು ಮಾತನಾಡಿಕೊಳ್ಳುವಂತಹದ್ದು ಅಥವಾ ಮಾನಸಿಕ ಸ್ಥಿತಿಯನ್ನು ಸರಿಪಡಿಸುವಂತಹದ್ದು ತುಂಬ ಒಳ್ಳೆಯದು. ಕೆಲಸಾರ್ಥಿಗಳು ಕೆಲಸ ಸಿಕ್ಕಿಲ್ಲ, ಕೆಲಸದ ಬಗ್ಗೆ ಯೋಚನೆ ಮಾಡುವವರಿಗೆ ತೊಂದರೆ ಇಲ್ಲ, ಕೆಲಸದ ಬಗ್ಗೆ ಅನುಕೂಲಗಳಾಗತ್ತೆ. ಕೆಲಸ ಬಿಡಬೇಕು ಅನ್ನುವ ಯೋಚನೆ ಬೇಡ, ಇರುವ ಕೆಲಸವನ್ನು ಉಳಿಸಿಕೊಂಡು ಮುಂದುವರಿಸುವಂತಹ ಯೋಚನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ. ಲಾಭಾಧಿಪತಿ ಅವನು ಕುಜನ ಕ್ಷೇತ್ರದಲ್ಲಿ ಇರುವುದರಿಂದಾಗಿ ಯಾರದೋ ಹೆಸರಿನಲ್ಲಿ ಅಥವಾ ಯಾರದೋ ಮಾತನ್ನು ಕೇಳಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಕಳ್ಕೊಳ್ತೀರಾ. ಜೊತೆಗೆ
ನಾವು ಸಂಪಾದನೆ ಮಾಡಿದ್ದನ್ನು ಎಷ್ಟರ ಮಟ್ಟಿಗೆ ನಾವು ಅನುಭವಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಉಳಿಸುವುದರ ಬಗ್ಗೆ ನಂತರ ಯೋಚನೆ ಮಾಡಿ. ವ್ಯಯಾಧಿಪತಿಯಾದ ಬುಧ ಚತುರ್ಥದಲ್ಲಿ ಬಂದದ್ದರಿಂದ ನೀವು ಉಳಿಸುವುದಕ್ಕೆ ಹೋಗಿ ನೀವು ಅನುಭವಿಸುವುದೇ ಮರೆತು ಬಿಡ್ತೀರಿ. ಆದ್ದರಿಂದ ನೀವು ಬುಧ ಸುಖ ಕ್ಷೇತ್ರದಲ್ಲಿ ಇರುವುದರಿಂದಾಗಿ ನಾವು ಎಷ್ಟು ಸುಖ ಪಡಬೇಕು ಅನ್ನುವುದನ್ನು ಕೂಡ ಧರ್ಮಶಾಸ್ತ್ರ ಹೇಳುವ ಹಾಗೆ ಒಂದು 25% ಭವಿಷ್ಯಕ್ಕೆ ತೆಗೆದಿಡಬೇಕು, ಉಳಿದದ್ದನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಒಂದು ಸರಿಯಾದ ರೀತಿಯಾದ ಅಚ್ಚುಕಟ್ಟಾದ ಪ್ಲಾನಿಂಗ್ ಮಾಡಿಕೊಂಡು ಮುಂದುವರಿಯುವಂತಹದ್ದು ಒಳ್ಳೆಯದ್ದು ಕರ್ಕಾಟಕ ರಾಶಿಯವರು. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಲಗ್ನದ ಗುರು ಮತ್ತು ವೇದ ಗುರು ಇದೆಲ್ಲ ಇರುವುದರಿಂದಾಗಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮದ ಜಪ ಮಾಡುವಂತಹದ್ದು, ಅದರ ಜೊತೆಗೆ ಹನುಮದ್ ವ್ರತದ ಆಚರಣೆಯನ್ನು ಮಾಡುವಂತಹದ್ದು, ಬರುವಂತಹ ಅನೇಕ ಒಂದೇನು ಧನುರ್ಮಾಸ ಏನು ಪ್ರಾರಂಭ ಆಗುತ್ತೆ, ಧನುರ್ಮಾಸದಲ್ಲಿ ಕನಿಷ್ಠ ಪಕ್ಷ ಒಂದು 8 ದಿನಗಳ ಕಾಲ ಆ ಧನು ಸಂಕ್ರಮಣದ ಕಾಲದಲ್ಲಿ ದೇವರ ವಿಶೇಷವಾದ ಆರಾಧನೆಯನ್ನು ಅರುಣೋದಯ ಕಾಲದಲ್ಲಿ ಮಾಡಿ ಹುಗ್ಗಿ ನೈವೇದ್ಯಾದಿಗಳನ್ನು ಪ್ರತಿನಿತ್ಯ ಮಾಡುವುದು ಒಳ್ಳೆಯದು. ಕನಿಷ್ಠ ಪಕ್ಷ ಒಂದು 8 ದಿನಗಳಾದರೂ ನೀವು ಮಾಡಿದಿರಿ ಅಂತಾದರೆ ಅದು ತುಂಬ ನಿಮ್ಮ ಜೀವನದ ಅನುಕೂಲಗಳಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.